ಯೆಹೋವನಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಸೋಮವಾರ 12 ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆರೆಮೀಯನ ಪ್ರವಾದನ ಗ್ರಂಥ 15ನೇ ಅಧ್ಯಾಯದ 21ನೇ ವಚನ. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು ಕ್ರೂರರ ಕೈಯಿಂದ ರಕ್ಷಿಸುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ಆದುಕೊಂಡಂಥವರನ್ನು ಅನೇಕ ವಿಧವಾದಂಥ ಪರಿಸ್ಥಿತಿಯಲ್ಲಿ ನಡೆಸಿ, ದೇವರು ಕಷ್ಟ ಕಾಲದಲ್ಲಿ ತನ್ನ ಜನರು ಕೂಗಿಕೊಳ್ಳುವಾಗ ನಂಬಿಗಸ್ತನಾಗಿರುವಂಥವನು ಬಿಡುಗಡೆ ಮಾಡುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕರ್ತನು ರಕ್ಷಿಸುವನು. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ಬಹಳಷ್ಟು ನೋವನ್ನು, ಹಿಂಸೆಯನ್ನು, ದುಃಖವನ್ನು ಅನುಭವಿಸುತ್ತಿರುವಾಗ ತನ್ನ ದೇವರ ಬಳಿಯಲ್ಲಿ ಹೋಗಿ ದೇವರೊಂದಿಗೆ ಮಾತನಾಡುತ್ತಾ, ನಾನು ಹುಟ್ಟಿರುವಂಥದ್ದೇ ಎಂಥ ಭಯಂಕರವಾದಂಥದ್ದು, ನಾನು ಗರ್ಭದಿಂದ ಈ ಲೋಕಕ್ಕೆ ಬಂದಿರುವಂಥದ್ದೇ ಎಂಥ ನೋವನ್ನು ತರುವಂಥದ್ದಾಗಿದೆ, ಯಾತಕ್ಕಾದರೂ ನಾನು ಹುಟ್ಟಬೇಕಾಗಿತ್ತೆಂಬುದಾಗಿ ತನ್ನ ಜನನವನ್ನೇ ಅವನು ವ್ಯಥೆ ಪಡುವಂಥವನಾಗಿದ್ದಾನೆ. ಯಾಕಂದರೆ ತಾನು ಅನುಭವಿಸುತ್ತಿರುವಂಥ ನೋವು, ಹಿಂಸೆ, ಅನೇಕರ ಮುಂದೆ ಅವಮಾನ, ಇವುಗಳನ್ನು ಸಹಿಸಲಾರದೆ ದೇವರ ಕಡೆಗೆ ತಿರುಗಿ ಕೂಗಿಕೊಳ್ಳುತ್ತಾನೆ. ಆಗ ದೇವರು ಯೆರೆಮೀಯನಿಗೆ ಉತ್ತರಿಸಿ, ನೀನು ಹಿಂದಿರುಗಿದರೆ, ನನ್ನೊಂದಿಗೆ ಇರುವುದಾದರೆ, ನಾನು ನಿನ್ನನ್ನು ಎಲ್ಲಾ ವಿಧದಲ್ಲೂ ನಾನು ರಕ್ಷಿಸಿ ಪುನಃಸ್ಥಾಪಿಸುತ್ತೇನೆ. ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ನೀನು ಒಪ್ಪುವುದಾದರೆ, ನೀನು ನನಗೆ ಬಾಯಾಗಿರುವೆಂಬುದಾಗಿ ಆಶೀರ್ವಾದ ಮತ್ತು ವಾಗ್ದಾನ ಮಾಡುತ್ತಾ, ಈ ಒಂದು ವಚನದಲ್ಲಿ ಯಾವ ದುಷ್ಟರು ತನ್ನ ಮೇಲೆ ಕೈ ಹಾಕದಂತೆ ದುಷ್ಟರ ಕೈಯಿಂದ ಬಿಡಿಸುತ್ತಾ ಕ್ರೂರರ ಕೈಯಿಂದ ರಕ್ಷಿಸುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಂಬಿಗಸ್ತನು ದೇವರು. ತಾನು ಆರಿಸಿಕೊಂಡಂಥ ತನ್ನ ಮಕ್ಕಳು ಕಷ್ಟ ಕಾಲದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ, ಪರಿಸ್ಥಿತಿಗಳಲ್ಲಿ ಬೇಡಿಕೊಳ್ಳುವಾಗ ವಾಗ್ದಾನ ಮಾಡುವುದಲ್ಲದೆ ನಂಬಿಗಸ್ತನಾಗಿ ಕೈ ಹಿಡಿದು ಅವರನ್ನು ನಿಲ್ಲಿಸಿ, ರಕ್ಷಿಸಿ, ಬಲಪಡಿಸಿ ಅನೇಕರ ಮುಂದೆ ಸಾಕ್ಷಿಯಾಗುವಂತೆ ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಯಥಾರ್ಥವಾಗಿ ಒಳ್ಳೆಯದನ್ನು, ನ್ಯಾಯವಾದದ್ದನ್ನು, ಸರಿಯಾದದ್ದನ್ನು ಮಾಡುವಾಗ ಹಲವಾರು ರೀತಿಯಾದಂಥ ಪರಿಸ್ಥಿತಿಗಳನ್ನು ಎದುರಿಸ್ತೇವೆ, ಕುಂದಿ ಹೋಗುತ್ತೇವೆ. ದೇವರನ್ನು ನೋಡೋಣ. ನಾವು ಮಾಡುವಂಥದ್ದು ಯಥಾರ್ಥವಾದದ್ದು, ದೇವರಿಗೆ ಮೆಚ್ಚುಗೆಯಾದದ್ದಾಗಿರುವುದಾದರೆ ಯಾವ ರೀತಿಯಲ್ಲೂ ಯಾವ ದುಷ್ಟರಾಗಲಿ ಕ್ರೂರರಾಗಲಿ ನಮ್ಮನ್ನು ಮುಟ್ಟಲಾರದ ಹಾಗೆ ದೇವರು ಕಾಪಾಡಿ ನಡೆಸ್ತಾನೆ. ಕರ್ತನೇ ದಯಮಯ ಸ್ವಾಮಿ, ನಿನ್ನನ್ನು ಆತುಕೊಂಡಿದ್ದೇವೆ, ನೀನೇ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.